ಓಡು 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 ಓಡು. ಓಡಿಸ್ಬಿಡ ಅಲ್ಲಿವರೆಗೂ ಹೇಳ್ತೀನಿ. ಮುಚ್ಚಕ್ಕೆ ಅರ್ಜೆಂಟ್ ಆಗೋಯ್ತು. ಹಾಯ್ ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್. ನಾವಿವಾಗ ಹಳೆಬೀಡಿಗೆ ಬಂದಿದ್ದೀವಿ. ಹಳೆಬೀಡು ಟೆಂಪಲ್ನ ನೋಡೋಕೆ ಹೋಗ್ತಾ ಇದ್ದೀವಿ. ಅದೇ ನನಗೆ ಹಾಗೆ ಡಿಸಪಾಯಿಂಟ್ ಏನು ಅಂತಂದರೆ ಪಾರ್ಕಿಂಗ್ಗೆ 70 rupees ಪೇ ಮಾಡ್ತಾರೆ. ಯಾವುದೇ ದೊಡ್ಡ ದೊಡ್ಡ ಟೆಂಪಲ್ ಆದ್ರೂ 70 rupeesiಂದ ಮ್ಯಾಕ್ಸಿಮಮ್ ಅಂದರೆ 40 ರೂಪಾಯಿ ಇರುತ್ತೆ. ಅದೇ 70 rupees ಯಾಕೆ ಕೊಟ್ಟಿದ್ದು ನನಗೆ ವ್ಯಾಲ್ಯೂ ಅನಿಸಿಲ್ಲ. ಆದರೂ ತುಂಬ ನಮ್ಮ ಕಿರಣ್ ಅವರು ತುಂಬ ಆರ್ಗ್ಯೂ ಮಾಡಿದ್ರು. ಆದರೂ ಅವ್ರಿಗೆ ಡಿಸಪಾಯಿಂಟ್ ಆಗಿ ಸಪ್ಪೆ ಮುಖ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ಹಳೆಬೀಡು. ಇದು ವಾಷಿಂಗು ಸ್ಲಿಪ್ಪರು ಎಲ್ಲ ಐತೆ ಅಂತ ಮಾಡೋಕ್ಕೆ ಹೋಯ್ತು ಅನ್ಬೇಕಾಯ್ತು ನಾನು. ಯಾವುದೇ ದೊಡ್ಡ ದೊಡ್ಡ ದೇವಸ್ಥಾನ ಆದ್ರೂ 40 ರೂಪಾಯಿ ತಗೋತಾರೆ. ಆದರೆ ಇಲ್ಲಿ ಮಾಡೋಕ್ಕೆ ಹೋಯ್ತು. ಆದರೆ ಇಲ್ಲಿ ನಂಗಂತೂ ಡಿಸಪಾಯಿಂಟ್ ಇದೆ. ಪಾರ್ಕಿಂಗೋಸ್ಕರ ನೀವು ಸ್ವಲ್ಪ ಕಮ್ಮಿನೇ ಮಾಡಲೇಬೇಕು. ಯಾರು ಅಥಾರಿಟಿ ನೋಡ್ತಾ ಇದ್ದೀರಾ, ಸ್ವಲ್ಪ ಅವರು ತುಂಬ ರ್ಯಾಶ್ ಆಗೋ ರೂಟ್ ಮಾಡಿದ್ರು, ಸ್ವಲ್ಪ ನೋಡ್ಕೊಳ್ಳಿ ಅವ್ರನ್ನ. ಇದೇ ಹಳೆಬೀಡು ಟೆಂಪಲ್. ಕುಯ್ದರಿತಾನೆ ನೋಡೋಣ, ನಾವೇನೋ ಮಾಡಿದ್ದೀವಿ. ಎಂಟ್ರೆನ್ಸ್ ಹೋಗ್ತಾ ಇದ್ದಂಗೆ ಇಲ್ಲಿ ಗಣೇಶ ತಿಗುತ್ತೆ. ಗಣೇಶ ಇದು ತಿರ್ಗಾ ಈ ಕಡೆ ನೋಡಿದ್ರೆ ಏನೋ ವಿಗ್ರಹ, ಹಳೆ ವಿಗ್ರಹ. ಇದು ಚೆನ್ನಾಗಿದೆ ಇದು ನೋಡೋಕ್ಕೆ. ಇಲ್ಲಿ ನೆಕ್ಸ್ಟ್ ಹೋಗೋಣ. ಭಕ್ತಾದಿಗಳು ಚಪ್ಪಲಿ ಬಿಟ್ಬಿಟ್ಟು ನಾವು ಹೋಗ್ಬೇಕು ಇವಾಗ. ಹಂಗೆ ಎಂಟ್ರೆನ್ಸ್ ಆಗಬೇಕು. ಇವಾಗ ನೀವು ನೋಡ್ತಾ ಇರೋದು ಇದನ್ನೆಲ್ಲ ಯಾವುದೇ ಮಷಿನರಿ ಯೂಸ್ ಮಾಡಿಲ್ಲ, ಎಲ್ಲ ಕೈಯಲ್ಲೇ ಕೆತ್ತಿರೋದು. ಮುಟ್ಬಾರ್ದು ಅಂತ ಹಾಕಿದ್ದಾರೆ. ಇದು ಯಾವುದೋ ದೇವ್ರ ಒಳಗಡೆ ವಿಗ್ರಹಗಳಿಲ್ಲ. ಇದೆಲ್ಲ ಕಲ್ಲು ನೋಡಿ ಹೆಂಗೆ ಕೂರಿಸಿದ್ದಾರೆ ಅಂತ. ಶಿಲ್ಪ ನೋಡ್ಬೋದು ನೀವು. ಇದು ಕೈಯಲ್ಲಿ ಯಾಕೆ ಹೋಲ್ಗಳು ಮಾಡಿದ್ದಾರೆ ಅಂತಂದರೆ ಹಿಂಗೆ ಕೆತ್ತಿದ್ದಾರೆ ಅಂತ ನೋಡಿ. ಒಂದು ಚೈನಲ್ಲಿ ಒಂದು ಮಾಲೆ ಥರ ಹಿಂಗೆ ಬರುತ್ತೆ, ಅದು ಚಿಕ್ಕ ಚಿಕ್ಕ ತೂತ್ ಕೂಡ ಕೆತ್ತಿದ್ದಾರೆ ಅವರು. ಆ ಥರ ಡಿಸೈನ್ ಕಾಣಿಸ್ಬೇಕು ಅಂತ. ಗಣೇಶ ಸೇಮ್ ಅದೇ ಥರ ಇನ್ನೊಂದು ಶಿಲ್ಪ ಇದೆ. ಇಲ್ಲಿ ಗೈಡ್ ಸಿಗ್ತಾರೆ, ಗೈಡ್ ಕೂಡ ಗೈಡ್ ಮಾಡ್ತಾ ಇರ್ತಾರೆ. ಶಿವ ಟೆಂಪಲ್ ಇದೆ. ಶಿವ ಇದು in Belur we have female beauty and interior beauty, but here we have lot of outside beauty, exterior beauty. And the third temple that's here, Jain Basti and Kedareshwara, Belwadi, ಇದು ಕೂಡ ಕೈಯಲ್ಲಿ ಕೆತ್ತಿರೋದು ನೋಡ್ತಾ ಇರ್ಬೋದು ನೀವು. In Hassan district we have 32 temples. In Belwadi we have Viran temple, in Gadwadi we have Lakshmi temple, and in the half kilometer we have more temples, Jain Basti and Kedareshwara. In walk-up distance we have another temple, Nagareshwara. That's the completely different. In two kilometers only we have 17 markets, because that time this was the capital city of Himalaya. So you have so many temples. And the Vaishnavas ruled Karnataka around 400 years, had to build up and they contributed 92 temples all over Karnataka. Among those, Alayyappa Venkatesh temple, Venkateshwara temple, and Somnath Keshav temple near Mysore.
But this is the biggest temple also in the China, because the temple has more than 50,000 cars. In maybe 10,000 cars. So this is the price we are selling. Can take that. ಬಾಗಿಲು ತೆಗಿಲ್ಲ, ಬಾಗಿಲು ತೆಗಿತೀನಿ. ಇಲ್ಲಿರುವ ಕಂಬಗಳು ಬಂದು ಹೆಂಗೆ ಕೆತ್ತಿದ್ದಾರೆ ಅಂತಂದರೆ ನೋಡ್ತಾ ಇರ್ಬೋದು ನೀವು ಚೂಪಾಗಿ, ಯಾವುದೇ ಮಷೀನಾಗಿ ಏನು ಯೂಸ್ ಮಾಡಿಲ್ಲ. ಒಂದು ಗ್ಯಾಪಲ್ಲಿ ನೀವು ಏನಾದರೂ ಒಂದು ಕೈ ಹಾಕಬೇಕು ಅಂದ್ರೂ ತುಂಬ ಕಷ್ಟ ಆಗುತ್ತೆ. ಆದರೆ ಈ ಥರ ಗ್ಯಾಪಲ್ಲಿ ಇವರು ಯಾವ ಥರ ಕೆತ್ತಿದ್ದಾರೆ ಅಂತಂದರೆ ನನಗೂ ನಂಬೋಕ್ಕಾಗ್ತಿಲ್ಲ. ಆದರೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಇದು ಗುಹೆ ಥರ ಇದೆ. ನೋಡಿ ಸ್ವಲ್ಪ ಒಂದೊಂದು ಕಂಬ ಹೆಂಗೆ ನಿಂತಿದೆ ಅಂದರೆ ಫುಲ್ಲು ನೈಸ್ ಆಗಿದೆ. ಇಲ್ಲೊಂದು ಫುಲ್ ನೈಸ್ ಇದೆ. ಇಲ್ಲೊಂದು ಪ್ರತಿಯೊಂದನ್ನು ಯಾವುದೇ ಮಷಿನರಿಯಾಗಿ ಯೂಸ್ ಮಾಡಿದಿರ ಅವರೇ ಸ್ವತಃವಾಗಿ ಮಾಡಿರುವಂಥ ವಿಗ್ರಹಗಳಿವು. ಮತ್ತು ಅಲ್ಲಿರೋ ಗೋಪುರ, ಒಂದು ಬಂಡೆ ಒಳಗಡೆ ಯಾವ ಥರ ದೇವಸ್ಥಾನ ಕಟ್ಬೋದು ಅಂತ ಸಾಕ್ಷಿ ಏನಾದ್ರು ನೋಡಬೇಕು ಅಂತಂದರೆ ನೀವು ಹಳೇಬೀಡಿಗೆ ಬರಲೇಬೇಕು. ಇಲ್ಲಿ ನೋಡಿದ್ರೆ ನೀವು ಇಲ್ಲೊಂದು ಶಿವನ ದೇವಸ್ಥಾನ ಸಿಗುತ್ತೆ. ನೀವು ಇನ್ನೂ ಕ್ಲಿಯರಾಗಿ ಈ ದೇವಸ್ಥಾನದ ಬಗ್ಗೆ, ಈ ಹಳೇಬೀಡು ಬಗ್ಗೆ ತಿಳ್ಕೊಬೇಕು ಅಂತಂದರೆ ಇಲ್ಲಿ ನಿಮಗೆ ಗೈಡ್ ಕೂಡ ಸಿಗ್ತಾರೆ. ಅವರು ನಿಮಗೆ ಚಾರ್ಜೇ ಮಾಡಲ್ಲ, ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ಏನು ಫೋರ್ಸ್ ಮಾಡಲ್ಲ. ಲಾಸ್ಟಲ್ಲಿ ನಿಮಗೆ ಎಷ್ಟು ಇಷ್ಟ ಆಗುತ್ತೋ ಅವ್ರಿಗೆ ಖುಷಿ ಆಗೋಷ್ಟು ನಿಮಗೆ ದುಡ್ಡು ಮೂಲಕ ನೀವು ಅವ್ರಿಗೆ ಖುಷಿಪಡಿಸ್ಬೋದು. ಯಾಕಂದರೆ ನಮ್ಗೆ ಅವರು ತಿಳಿಸಿರ್ತಾರಲ್ಲ ಜಾಗದ ಬಗ್ಗೆ, ಅದಕ್ಕೋಸ್ಕರ. ತಿರ್ಗಾ ದೇವಸ್ಥಾನ ಎಲ್ಲ ಮುಗಿಸ್ಕೊಂಬಂದರೆ ನೆಕ್ಸ್ಟ್ ಈ ಥರ ಕಾಣಿಸುತ್ತೆ. ಬರೀ ದೇವಸ್ಥಾನ ಒಂದೇ ಅಲ್ಲ, ಇಲ್ಲೊಂಥರ ಪಾರ್ಕ್ ಥರ ಇದೆ. ಇಷ್ಟು ದೊಡ್ಡ ದೇವಸ್ಥಾನ ಮತ್ತು ಇಲ್ಲಿರೋ ಪಾರ್ಕ್ ನೀವು ನೋಡ್ತಾ ಇದ್ದೀರಾ ಎಷ್ಟು ಸಖತ್ತಾಗಿದೆ ಅಂತಂದರೆ. ಅದರಲ್ಲಿ ಎಂಟ್ರೆನ್ಸ್ ಫೀಸ್ ಏನೂ ತೊಗೊಳ್ಳಿಲ್ಲ. ಮೋಸ್ಟ್ಲಿ ಅದಕ್ಕೆ ಅನಿಸುತ್ತೆ ಅಲ್ಲಿ ಪಾರ್ಕಿಂಗ್ ಅಷ್ಟು ಮಾಡಿದ್ದಾರೆ ಅಂತ. ಆದರೆ ನೀವು ಅದು ಪಾರ್ಕಿಂಗ್ಗೆ ಸಪ್ರೇಟಾಗಿ ಅಷ್ಟು ಮಾಡೋದು ಬಿಟ್ಬಿಟ್ಟು ಎಂಟ್ರೆನ್ಸ್ ಫೀಸ್ ಅಂತ ಮಾಡೋದು ಸ್ವಲ್ಪ ಚೆನ್ನಾಗಿ ಎಲ್ರಿಗೂ ಅನ್ಕೊಳ್ಳೋಗುತ್ತೆ. ನಮಗೂ ಸ್ವಲ್ಪ ಮೈಂಡ್ ಫ್ರೆಶ್ ಆಗಿ ಫೀಲ್ ಆಗುತ್ತೆ. ಯಾಕಂದರೆ ಸ್ಟಾರ್ಟಿಂಗ್ ದೇವಸ್ಥಾನಕ್ಕೆ ಬಂದಾಗ ಸ್ವಲ್ಪ ಖುಷಿಯಾಗಿ ಬರ್ತೀವಿ ಅಂತ ಅಂದ್ಕೊಂಡಿರ್ತೀವಿ. ಮೊದಲೇ ತಲೆ ಬಿಸಿ ಆಗೋದು ಬೇಡ ಅಂತ ಅಂದ್ಕೊಳ್ತೀನಿ. ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಫೋಟೋಶೂಟ್ ಮಾಡಿಸ್ತವ್ರೆ. ಅವನಲ್ಲಿ ಓಡ್ತಾವನೆ. ಇಲ್ಲಿಬ್ಬರು ಕುಚಿಗಳು ಫೋಟೋ ತೊಗೋತಾವ್ರೆ. ಅಲ್ಲಿ ನಮ್ಮ ಬಾಸು ಫೋಟೋ ತೆಗಿತಾವ್ರೆ. ಅಲ್ಲಿ ಒಂದು ಫೋಟೋ ತೆಗೆಸ್ಕೊಳ್ಳೋಕ್ಕೆ ಇಷ್ಟ ಇಲ್ಲ, ಆರಾಮಾಗಿ ಓಡಾಡ್ಕೊಂಡು ಅವನೇ ಪೀಸಾಗೆ. ಈ ಥರ ಕಾಣಿಸುತ್ತೆ ಟೆಂಪಲ್ ಆಚೆಯಿಂದ. ಒಂದೊಂದು ಶಿಲ್ಪಿಗಳು ನೋಡಿ ಹಿಂಗೆ ಕೆತ್ತಿದ್ದಾರೆ ಅಂತ. ಒಂದೊಂದು ಶಿಲ್ಪಿಗಳು ಕೆತ್ತಿದ್ದಾರೆ ಇಲ್ಲಿ ಬಂಡೆಯಲ್ಲಿ. ಯಾವುದೇ ರೀತಿ ಒಂದು ಅಂಟಿಸೋದಾಗಲಿ ಏನೂ ಮಾಡಿಲ್ಲ. ಫುಲ್ ಎಲ್ಲ ಬಂಡೆಯಲ್ಲೇ ಒನ್ ಮ್ಯಾನ್ ಆರ್ಮಿ ಥರ ಫಿನಿಶ್ ಮಾಡಿರೋದು. ಕುದುರೆಗಳು ನೋಡಿ ಈ ಥರ. ಇದೆಲ್ಲ ಒಳ್ಳೆ ಸೈನಿಕರು ಥರ ಕಾಣಿಸ್ತಾ ಇದ್ದಾರೆ ನನಗೆ. ಅದರಲ್ಲಿ ಕೆಲವೊಂದು ವಿಗ್ರಹಗಳು ಮುರಿದೋಗಿದೆ. ಅದು ಯಾಕೆ ಮುರಿದೋಗಿದೆ ಅಂತ ತಿಳಿಸ್ಕೊಡ್ತೀನಿ. ಎಲ್ಲ ಕುದುರೆಗಳದ್ದು ತಲೆ ಇಲ್ಲ, ಒಂದೊಂದು ಕುದುರೆ ತಲೆ ಇದೆ. ನೋಡೋಣ ನೆಕ್ಸ್ಟ್ ಕಟ್ಟಾಕಿ ಒಂದು ಟ್ರೈ ಮಾಡ್ತಾನೆ. ಇಲ್ಲಿ ನೀವು ಕ್ಲಿಯರಾಗಿ ನೋಡ್ಬೋದು ಕುದುರೆ ಇದೆ. ಕುದುರೆ ಮೇಲೆ ಸೈನಿಕರು ಥರ ಕೂತಿರ್ತಾರೆ. ಅವ್ರು ಯುದ್ಧ ಮಾಡೋಕ್ಕೋಸ್ಕರ ಇದೆಲ್ಲ ಯುದ್ಧ ಮಾಡೋ ಹೆಂಗೆ ಅಂತ ತೋರಿಸ್ತಾ ಇರ್ತಾರೆ ಅಂದ್ಕೊಳ್ತೀನಿ. ಕೆಳಗಡೆ ಆನೆಗಳು, ಒಂದು ಸೈನಿಕ ಗಣಗಳಲ್ಲಿ ಯಾವ್ಯಾವ ಥರ ಗಣಗಳು ಇರುತ್ತೆ ಅಂತ ಅದನ್ನು ಟಾಪ್ ಟು ಬಾಟಮ್ ಇಲ್ಲಿ ಕೆತ್ತಿದ್ದಾರೆ. ಯಾಕಂದರೆ ನೋಡ್ಬೋದು
ಅಲ್ಲಿ ಪಕ್ಷಿಗಳಿರ್ತವೆ ದೂರ ಸಂಚಾರ ಕಳ್ಸೋಕ್ಕೆ. ಆಮೇಲೆ ಸ್ವಲ್ಪ ಮಹಿಳೆಯರೆಲ್ಲ ಯುದ್ಧ ಮಾಡ್ತಾರೆ, ಅಡುಗೆ ಭಟ್ರುಗಳೆಲ್ಲ ಇರ್ತಾರೆ. ಮತ್ತು ಇಲ್ಲಿ ಮೊಸಳೆಗಳು ಅವಾಗ ಉಪಯೋಗಿಸ್ಕೋತಾ ಇರ್ತಾರಲ್ಲ ಅವರು ಇದ್ದಾರೆ. ಮತ್ತು ಇಲ್ಲಿ ನೀವು ನೋಡ್ದಂಗೆ ವೈದ್ಯರುಗಳು ಇರ್ತಾರೆ. ಮತ್ತು ಇಲ್ಲಿ ಸಜೆಷನ್ ಕೊಡೋರು ಇರ್ತಾರೆ, ಮಂತ್ರಿಮಂಡಲಗಳೆಲ್ಲ ಇರ್ತಾರೆ. ಇಲ್ಲಿ ಸೈನಿಕರುಗಳಿರ್ತಾರೆ. ಸೈನಿಕರುಗಳ ಕೆಳಗಡೆ ಸಿಂಹ, ಹುಲಿ, ಚಿರತೆ ಅವುಗಳನ್ನು ಬಳಸ್ಕೊಡ್ತಾಯಿದ್ರು ಯುದ್ಧಕ್ಕೋಸ್ಕರ. ಮತ್ತು ಇಲ್ಲಿ ಆನೆಗಳಿದೆ, ಆನೆಗಳನ್ನೂ ಸಹ ಯುದ್ಧಕ್ಕೆ ಬಳಸ್ಕೊಳ್ತಾಯಿದ್ರು. ಇಲ್ಲಿ ಫುಲ್ಲು ಯುದ್ಧಕ್ಕೆ ಏನೇನು ಸಾಮಗ್ರಿಗಳು ಬೇಕು, ಯಾವ ಥರ ಗಣಗಳಿದೆ ಅಂತ ಅದನ್ನೆಲ್ಲ ಇಲ್ಲಿ ಔಟ್ಸೈಡಿಂದ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಒಂದು ಬಸವನದು ಸ್ಟ್ಯಾಚು ಇದೆ, ಅದನ್ನು ತೋರಿಸ್ತೀನಿ ನಿಮಗೆ. ಬನ್ನಿ ಅದನ್ನು ನೋಡ್ಕೊಂಬರೋಣ. ಇದೇ ಬಸವ ಸ್ಟ್ಯಾಚು. ಅದು ನೋಡಕ್ಕೆ ನೋಡಿ ಏನು ಹಾರರ್ ಆಗಿದ್ದಾವೆ. ಏನಾದ್ರು ಇದು ಅಕಸ್ಮಾತ್ ಎದ್ದು ಬಂದರೆ ಹಿಂಗಿರುತ್ತೆ ಹೇಳಿ. ಇವಾಗ ಇದು ದೊಡ್ಡ ಹಸು ಥರ ಕಾಣಿಸ್ತಾ ಇದೆ. ಬಸವ ದೇವರು ಇವರು, ಪೂಜಿಸ್ತೀವಿ ನಾವೆಲ್ಲ ಇವ್ರನ್ನ. ಅಲ್ಲಿ ನೋಡಿ ಆ ದಾರ, ಹಸುವಿಗೆ ಮೂಗು ದಾರ ಹಿಂಗೆ ಕಟ್ಟಿರ್ತಾರೆ. ಮತ್ತು ಇಲ್ಲಿ ಗೆಜ್ಜೆಗಳು ಯಾವ ಥರ ಹಾಕಿರ್ತಾರೆ, ಮತ್ತು ಗಂಟೆ, ಮತ್ತು ಇಲ್ಲಿ ದೇವ್ರಿಗೆ ಹಾರ, ಒಂಥರ ಮಾಮೂಲಿ ಡೆಕೋರೇಷನ್ ಥರ ಮಾಡಿದ್ದಾರೆ. ಇಲ್ಲಿ ನೋಡಿ ದೊಡ್ಡ ಗಂಟೆ ಕೆಳಗಡೆ ಒಂದು ಇದು ಕೂಡ ನೇತಾಕಿದ್ದಾರೆ. ತುಂಬ ಸಕ್ಕತ್ತಾಗಿದೆ. ಮತ್ತು ಇಲ್ಲಿರೋ ಕಂಬಗಳು ನೋಡ್ಬೋದು ನೀವು ಯಾವ ಥರ ಕಾಣಿಸ್ತಾ ಇದೆ ಅಂತ. ಮೇಲ್ಗಡೆ ಕೂತಿದೆ ಡಿಸೈನ್. ನಾವು ಮನೆಯಲ್ಲೆಲ್ಲ ಮಾಡಿಸ್ತೀವಲ್ಲ, ಅವರೆಲ್ಲ ಆಗಿನ ಕಾಲದಲ್ಲಿ ಈ ಥರ ಎಲ್ಲ ಮಾಡಿಸ್ತಾಯಿದ್ರು ನೋಡಿ. ಫುಲ್ ಹಿಂದೆಗಡೆ ಈ ಥರ ಕಾಣಿಸುತ್ತೆ. ಬಾಲ ನೋಡಿ.